ನಾನು ನಿಮ್ಮ ವಸಿ ಮಾತಾಡ್ತಾ ಇರೋದು ಅಲ್ಫಾ ಕಾರ್ಸಿಂದ ಬೋಟ್ ತೋರಿಸಿದ ಅಲ್ಫಾ ಕಾರ್ ಸ್ಟಾಕ್ ತೋರಿಸಿದ ಎಷ್ಟಿದೆ ಅಂತ ಸ್ಟಾಕ್ ಹೆವಿ ತುಂಬಿಸಿ ಇಲ್ಲಿ ತೋರಿಸಿ ಸರ್ ಆಚೆನು ಎಷ್ಟಿದೆ ಅಂತ ಹೆವಿ ತುಂಬಿಸಿ ಆಚೆ ಬಂದ್ಬಿಟ್ಟಿದೆ. ಬರೀ ನಿಮ್ಗೋಸ್ಕರ ತಗೊಂಡ್ ಬಂದಿರೋದು. ಫಸ್ಟ್ ಅಲ್ಫಾ ಕಾರ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಹೊಸ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಡೈಲಿ 2 days 3 daysಗೆ ಹೊಸ ಗಾಡಿ ಹೆಂಗ್ ಬರುತ್ತೆ ಆ ಥರ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆಮೇಲೆ ನಿಮ್ಗೆ ಫುಲ್ ಗಾಡಿ ನೋಡ್ಬೇಕಂದ್ರೆ ಕ್ಯಾಟ್ಲಾಗ್ ನಂಬರ್ ಇದೆ 9008606626. ಈ ನಂಬರ್ ಒಳಗಡೆ ನಿಮ್ಗೆ ಕ್ಯಾಟ್ಲಾಗ್ ಇರುತ್ತೆ. ಇದರಲ್ಲಿ ನಿಮ್ಗೆ ಎಲ್ಲ ವೆಹಿಕಲ್ ಸಿಗ್ಬಿಡುತ್ತೆ. ಎಷ್ಟು ವೆಹಿಕಲ್ಸ್ ಇದೆ ನಮ್ಮ ಹತ್ರ ಅದು ಎಲ್ಲ ವೆಹಿಕಲ್ ಸಿಗುತ್ತೆ. ಆಮೇಲೆ ಲೋನ್ಗೆ ಹೇಳಕ್ಕೆ ಹೋದ್ರೆ ನಮ್ಮ ಹತ್ರ 2013 ಮಾಡಲ್ 2013 ಮಾಡಲಿಂದ 2025 ಮಾಡಲ್ ತನಕ ನಮ್ಮ ಹತ್ರ ಲೋನ್ ಸಿಗುತ್ತೆ. ಆಮೇಲೆ ನಮ್ಮ ಹತ್ರ ಗಾಡಿ ಸ್ಟಾರ್ಟ್ ಆಗೋದು ಈ ಸತಿ 1,20,000 ಇಂದ ನಮ್ಮ ಹತ್ರ 15 ಲಕ್ಷ ತನಕ ಗಾಡಿ ಇದೆ. ಗಾಡಿ ಈ ಸತಿ ಮಂತ್ ಎಂಡ್, ಇಯರ್ ಎಂಡ್ ಎಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ನ್ಯೂ ಇಯರ್ದು ಶುಭಾಶಯಗಳು ಎಲ್ಲ ಆಫರ್ಸ್ ಈ ಸತಿ ಕೊಟ್ಬಿಡ್ತೀನಿ. ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ, ಬನ್ನಿ. ಎಲ್ಲ 13 ಇಂದ 25 ತನಕ ಎಲ್ಲ ವೆಹಿಕಲ್ಸ್ಗೆ ನಾವು ಲೋನ್ ಮಾಡಿಸ್ಕೊಡ್ತೀವಿ. ನಮ್ದು ಫಸ್ಟ್ ಗಾಡಿ ಹೇಳಕ್ಕೆ ಹೋದ್ರೆ ರೆನಾಲ್ಟ್ ಲಾಡ್ಜಿ ಇದೆ. ರೆನಾಲ್ಟ್ ಲಾಡ್ಜಿ ಮಾಮೂಲಿ ಗಾಡಿ ಅಲ್ಲ, ವರ್ಲ್ಡ್ ಎಡಿಷನ್. ಇದು ಯಾವ್ದು ಹೇಳಿ? ವರ್ಲ್ಡ್ ಎಡಿಷನ್ ಗಾಡಿ ಇದು. ಇದರಲ್ಲಿ ನಿಮ್ಗೆ ಎಲ್ಲ ಪೂರ್ತಿ ಫ್ಯೂಚರ್ಸ್ ಬರುತ್ತೆ. ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಈ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಡೀಸೆಲ್ ಗಾಡಿ. ಈ ಗಾಡಿ 20+ ಮೈಲೇಜ್ ಬರುತ್ತೆ. 20 ಇಂದ 22 ಮೈಲೇಜ್ ಆರಾಮಾಗಿ ಕಣ್ಣು ಮುಚ್ಕೊಂಡು ಬರುತ್ತೆ. ಎಲ್ಲ ಫ್ಯೂಚರ್ ಸಮೇತ 3, 6, 7, 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ದೊಡ್ಡ ಗಾಡಿ, 8 ಸೀಟರ್ ಗಾಡಿ. ಎಷ್ಟು ಹೇಳಿ? 8 ಸೀಟರ್ ಗಾಡಿ. ಮಾರ್ಕೆಟ್ ನಲ್ಲಿ 5.5 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ 4.5 ಲಕ್ಷನೂ ಬಿಡ, 4.30 ಬಿಡ, 4,20,000ಗೆ 4,20,000ಗೆ 2016 ಮಾಡಲ್ ಡೀಸೆಲ್ ವೇರಿಯಂಟ್ 60,000 ಓಡಿರೋದು, 20+ ಮೈಲೇಜ್ ಬರುವ ಅದನ್ನು ರೆನಾಲ್ಟ್ ಲಾಡ್ಜಿ ವರ್ಲ್ಡ್ ಎಡಿಷನ್ ಕೊಡ್ತೀನಿ ಸರ್. ಜಾಕ್ಪಾಟ್ ಆಫರ್ ನೋಡ್ತಾ ಇದ್ದೀರಾ? ಜಾಕ್ಪಾಟ್ ಹೊಡ್ಕೊಂಡು ಹೋಗ್ಬೇಕು ಅಂತ ಅಲ್ಫಾ ಕಾರ್ಸ್ ಇಂದ ಬನ್ನಿ. ಯಾವ್ದು ಕೊಡ್ತೀನಿ ಹೇಳಿ? ನಿಮ್ಗೆ ರೆನಾಲ್ಡ್ ಡಸ್ಟರ್ ಕೊಡ್ತೀನಿ. 2019 ಮಾಡಲ್, ಬರೀ 47,000 ಓಡಿರುತ್ತೆ ಗಾಡಿ. 2019 ಮಾಡಲ್ದು 47 ಹೊಡೆಯುವ ಗಾಡಿ. ಎಲ್ಲ 4 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೀರಿಂಗ್ ಎಲ್ಲ ಫ್ಯೂಚರ್ ಬರುತ್ತೆ. ಪಲ್ವೈಟ್ ಕಲರ್ದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಸರ್ ಇಷ್ಟು ದೊಡ್ಡ ಗಾಡಿ, ಅದೂ 2019 ಮಾಡಲ್ ಗಾಡಿ. ಯಾವ್ದು ಹೇಳಿ? 2019 ಮಾಡಲ್ದು ಗಾಡಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, 7 lakhs ಇಂದ ಕಮ್ಮಿ ಇಲ್ಲ. ನಮ್ಮ ಹತ್ರ 6 ಲಕ್ಷನೂ ಬೇಡ, 590 ಬೇಡ, 580ಗೆ ಬರೀ 5,80,000ಗೆ 5,80,000ಗೆ. ಯಾವ್ದು ಹೇಳಿ? ರೆನಾಲ್ಟ್ ಡಸ್ಟರ್. ಅದನ್ನು ಯಾವ ಮಾಡಲ್ ಹೇಳಿ? 2019 ಮಾಡಲ್ ಪೆಟ್ರೋಲ್ ವೇರಿಯಂಟ್, 47,000 ಓಡಿರುವ ಗಾಡಿ. ಎಲ್ಲ ಫ್ಯೂಚರ್ ಸಮೇತ ಡಿಫಾಗರ್, ವೈಫರ್, 4 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ಎಲ್ಲ ಪೂರ್ತಿ ಫ್ಯೂಚರ್ ಸಮೇತ ಇಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ ಗಾಡಿ. 19 ಮಾಡಲ್ ಸರ್. 19 ಮಾರ್ಕೆಟ್ ನಲ್ಲಿ ಚಾನ್ಸ್ನೂ ಇಲ್ಲ, ಸಾಧ್ಯನೂ ಇಲ್ಲ 580ಗೆ. ಅದೇ ಜಾಕ್ಪಾಟ್ ಆಫರ್ ಹೋಗಿ ಸರ್. ಫೋರ್ಡ್ ಈಕೋ ಸ್ಪೋರ್ಟ್ಸ್ ತುಂಬಾ ಜಬರ್ದಸ್ತ್ ಇದೆ. ಟೈಟಾನಿಯಂ ವೇರಿಯಂಟ್. ಇದು ಯಾವ ವೇರಿಯಂಟ್ ಹೇಳಿ? ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ನಲ್ಲಿ ಆಟೋಮೆಟಿಕ್. ಅದನ್ನು ಯಾವ ಮಾಡಲ್ ಹೇಳಿ? 15 ಮಾಡಲ್ ಪೆಟ್ರೋಲ್ ವೇರಿಯಂಟ್. 68,000 ಕಿಲೋಮೀಟರ್ ಓಡಿದೆ. ಎಲ್ಲ ಫುಲ್ಲಿ ಫ್ಯೂಚರ್ ಸಮೇತ ಟಾಪ್ ಎಂಡ್ ಇದು. ಇದರಲ್ಲಿ ಯಾವ್ದು ಫೀಚರ್ ಮಿಸ್ ಆಗಲ್ಲ. ಪೌಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಗಾಡಿ ಒಳಗಡೆ. ಅಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ ಗಾಡಿ. 2015 ಮಾಡಲ್. ಯಾವ್ದು ಹೇಳಿ? 2015 ಮಾಡಲ್. ಅದನ್ನು ಟಾಪ್ ಎಂಡ್ ವೆಹಿಕಲ್, ಟೈಟಾನಿಯಂ ವೆಹಿಕಲ್ ಇದು. ಆ ಟೈಟಾನಿಯಂ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಈ ಗಾಡಿ ಟೈಟಾನಿಯಂ ಆಟೋಮೆಟಿಕ್. ಎಷ್ಟಿಗೆ ಕೊಟ್ಬಿಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 6 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ 5 ಲಕ್ಷನೂ ಬೇಡ, ಡೈರೆಕ್ಟ್ ಆಗಿ ಬನ್ನಿ. 4.25 ಲಕ್ಷಗೆ ಟೈಟಾನಿಯಂ. ಯಾವ್ದು ಹೇಳಿ? ಟೈಟಾನಿಯಂ ಕೊಡ್ತೀನಿ. ಅದನ್ನು ಆಟೋಮೆಟಿಕ್ ವೆಹಿಕಲ್ ಕೊಡ್ತೀನಿ. ಅದನ್ನು ಟಾಪ್ ಎಂಡ್ ವೆಹಿಕಲ್ 15 ಮಾಡಲ್ದು ಕೊಡ್ತೀನಿ. ಬನ್ನಿ ಸರ್. ವರ್ಣ ಅದನ್ನು ಟಾಪ್ ಎಂಡ್ ಮಾಡಲ್ ನೋಡ್ತಾ ಇದ್ದೀರಾ? SX ಶೇಪ್ ತೋರಿಸಿ ಸರ್ ಯಾವ ತರ ಇದೆ. ಪ್ರೊಜೆಕ್ಟ್ ಹೆಡ್ಲೈಟ್ಸ್, LED ಲೈಟ್ಸ್, LED ಟೆಲ್ ಲ್ಯಾಂಪ್ಸ್, ಆಟೋಮೆಟಿಕ್. SX ಟಾಪ್ ಎಂಡ್ ಎಲ್ಲ ಫುಲ್ಲಿ ಫ್ಯೂಚರ್ ಸಮೇತ ಆಟೋಮೆಟಿಕ್ ವೆಹಿಕಲ್ ಸಿಗುತ್ತೆ. ಅದನ್ನು 4 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಸಮೇತ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. 16 ಮಾಡಲ್ದು ಗಾಡಿ. ಯಾವ ಮಾಡಲ್ದು ಹೇಳಿ? 16 ಮಾಡಲ್ದು ಗಾಡಿ. ಮಾರ್ಕೆಟ್ ನಲ್ಲಿ ಇದೇ ಗಾಡಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 16 ಮಾಡಲ್ ಗಾಡಿ. ಕಮ್ಮಿ ಅಂದ್ರೂ 7.5 ಲಕ್ಷ ಸರ್. ಕಮ್ಮಿ ಅಂದ್ರೂ 7.5 ಲಕ್ಷ. 6.5 ಲಕ್ಷನೂ ಬೇಡ, 6 ಲಕ್ಷನೂ ಬೇಡ, 580ಗೆ 5,80,000. ಮಾರ್ಕೆಟ್ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 101% ಅಶ್ಯೂರೆನ್ಸ್ ಮಾಡ್ತೀನಿ.
ಈ ಗಾಡಿ ಈ ಪ್ರೈಸಿಂಗ್ ಸಿಗೋದು ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ಯಾವ್ದು ಹೇಳಿ, ಅದನ್ನು ಟಾಪ್ ಅಂಡ್ SX 16 ಮಾಡಲ್ದು ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್, ಅದನ್ನು ಓಡಿರೋದು 56,000 ಕಿಲೋಮೀಟರ್, 56,000 ಕಿಲೋಮೀಟರ್ ಓಡಿರೋ ಗಾಡಿ. ಹುಂಡೈ ವರ್ನಾ ಫ್ಲೂಯಿಡಿಕ್ ಕೊಡ್ತೀನಿ ಸರ್. ಸರ್ ಟಾಟಾನಲ್ಲಿ ಟಾಟಾ ಟಿಯಾಗೋ ನೋಡ್ತಾ ಇದ್ದೀರಾ? ಯಾವ್ದು ಹೇಳಿ? ಟಾಟಾ ಟಿಯಾಗೋ. ಏನ್ ಸರ್ ಈ ಸತಿ ನಿಮ್ ವಾಯ್ಸ್ ತುಂಬಾ ಸ್ಲೋ ಇದೆ ಅಂತ? ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಅದಕ್ಕಿಂತ ನನ್ನ ವಾಯ್ಸ್ ಸ್ಲೋ ಇದೆ, ಏನು ತಪ್ಪು ತಿಳ್ಕೊಂಡ್ಬೇಡಿ. ಈ ಸತಿ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ, ಆಚೆ ಬರ್ತಾ ಇಲ್ಲ ವಾಯ್ಸ್ ಮಾತಾಡ್ರೇನು. ಟಾಟಾ ಟಿಯಾಗೋ 2017 ಮಾಡಲ್ದು, ಎಲ್ಲ ಫ್ಯೂಚರ್ ಸಮೇತ ಇದೆ ಗಾಡಿ. ಆಟೋಮೆಟಿಕ್ ವೆಹಿಕಲ್, ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಅದು ಆಟೋ ಗೇರ್ಸ್. ನಮ್ಮ ಹತ್ರ ಸುಳಿ ಮಳೆ ಆಗ್ಬಿಟ್ಟಿದೆ ಸರ್ ಆಟೋಮೆಟಿಕ್ ವೆಹಿಕಲ್ದು. ಫಸ್ಟ್ ಅದು ತೋರಿಸಿದೆ ನಿಮ್ಗೆ, ಆಟೋಮೆಟಿಕ್ ವೆಹಿಕಲ್ ವರ್ನಾ ಫ್ಲೂಯಿಡಿಕ್, ಈಕೋ ಸ್ಪೋರ್ಟ್ಸ್ ತೋರಿಸಿದೆ. ಇನ್ನೊಂದು XUV ಇದೆ, ಇದು ಟಾಟಾ ಟಿಯಾಗೋನು ಇದೆ. ಬಹಳ ಗಾಡಿ ಇದೆ ಯಾಕಂದ್ರೆ ಸಿಟಿನಲ್ಲಿ ಓಡಿಸೋಕೆ ತುಂಬಾ ಈಸಿ ಆಗುತ್ತೆ ಗಾಡಿ. ಟಾಪ್ ಅಂಡ್ ವೆಹಿಕಲ್ ಇದು, XZ 17 ಮಾಡಲ್ದು, ಎಲ್ಲ ಪೌಂಡ್ ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಅಂದ್ಕೊಂಡ್ರೆ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಬನ್ನಿ ಸರ್, ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೆ 480 ಇದೆ, ಡೈರೆಕ್ಟ್ 380 ಕೊಡೋಣ. 3,80,000ಗೆ 17 ಮಾಡಲ್ದು XZ ಟಾಪ್ ಅಂಡ್ ಆಟೋಮೆಟಿಕ್, ಅದನ್ನು ಟಾಟಾ ಟಿಯಾಗೋ ಕೊಡೋಣ ಸರ್. ಬನ್ನಿ ಸರ್. ಅರ್ಬನ್ ಕ್ರೂಸರ್ ನೋಡ್ತಾ ಇದ್ದೀರಾ, ಬ್ರೀಜಾ ನೋಡ್ತಾ ಇದ್ದೀರಾ? ಎರಡೂ ಒಂದೇ, ಬರೀ ಇದು ಮೋನಿಗ್ರಾಮ್ ಚೇಂಜ್ ಮಾಡ್ಬೇಕು. ಇಲ್ಲಿ ಮಾರುತಿ ಆದ್ರೆ ಬ್ರೀಜಾ ಬಂದ್ಬಿಡುತ್ತೆ, ಅದು ಟೊಯೋಟಾ ಆದ್ರೆ ಅರ್ಬನ್ ಕ್ರೂಸರ್. ಇದು ಪಕ್ಕಾ ಅರ್ಬನ್ ಕ್ರೂಸರ್ ಟೊಯೋಟಾದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್. ನಿಮ್ಗೆ ಗೊತ್ತಿರ್ಬೋದು ಟೊಯೋಟಾ ಇಂಜಿನ್ಗಳು ಹೆಂಗಿರುತ್ತೆ ಅಂತ. ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 2021 ಮಾಡಲ್ದು ಅರ್ಬನ್ ಕ್ರೂಸರ್, ಟಾಪ್ ಅಂಡ್ ಲಿಮಿಟೆಡ್ ಎಡಿಷನ್. ಇದು ಡ್ಯುಯಲ್ ಕಲರ್ ಬರುತ್ತೆ. ಟಾಪ್ ತರಿಸಿ ಸರ್, ಆರೆಂಜ್ ಕಲರ್ ಟಾಪ್ ಬರುತ್ತೆ, ಗ್ರೇ ಕಲರ್ದು ಬಾಡಿ ಬರುತ್ತೆ, ಡ್ಯುಯಲ್ ಕೋರ್ ಬರುತ್ತೆ ಈ ಗಾಡಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಅಂದ್ಬಿಟ್ಟು ಎಲ್ಲ ಫ್ಯೂಚರ್ ಫುಲ್ಲಿ ಲೋಡೆಡ್ ವೆಹಿಕಲ್. ಇನ್ನ ತನಕ ಎಷ್ಟು ಕ್ಲಾಸ್ ಕಂಡೀಷನ್ ಗಾಡಿ ನೋಡಿ ಸರ್, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಸರ್. ಇದು ಅರ್ಬನ್ ಕ್ರೂಸರ್ ಸರ್. ಮಾರ್ಕೆಟ್ ನಲ್ಲಿ 8.5 ಲಕ್ಷದಿಂದ ಕಮ್ಮಿ ಕೊಡಲ್ಲ ಸರ್. ನಮ್ಮ ಹತ್ರ 7.5 ಲಕ್ಷನೂ ಬಿಡ, 6.5 ಲಕ್ಷಗೆ ಟಾಪ್ ಅಂಡ್ ಮಾಡಲ್ ಅರ್ಬನ್ ಕ್ರೂಸರ್ ಸೇಮ್ ಬ್ರೀಜಾ. ಸ್ವಲ್ಪನೂ ಏನು ಡಿಫೆಕ್ಟ್ ಇಲ್ಲ ವೆಹಿಕಲ್ ನಲ್ಲಿ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಕೊಡ್ಬಿಡ್ತೀವಿ ಸರ್ 6.5 ಲಕ್ಷಗೆ ಸರ್. ಸರ್ ನೀವು ಆಟೋಮೆಟಿಕ್ ಗಾಡಿ ನೋಡ್ರು, ಇವಾಗ ಮ್ಯಾನ್ಯುಯಲ್ ಗಾಡಿ ಬೇಕು ಸರ್ ನಮ್ಗೆ ಈಕೋ ಸ್ಪೋರ್ಟ್ಸ್ ಒಳಗಡೆ ಅಂದ್ರೆ ಬನ್ನಿ ಸರ್, ಅದೂ ಇದೆ ನಮ್ಮ 2013 ಮಾಡಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್. ಬರೀ 60,000 ಮ್ಯಾಗ್ವಿಲ್ಸ್ ಇದೆ. ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಇದೂ. ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಬ್ಲಾಕ್ ಬ್ಯೂಟಿ ಬ್ಲಾಕ್ ಕಲರ್ದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 2013 ಮಾಡಲ್ದು ಗಾಡಿ. ಲುಕ್ ವೈಸ್ ನೋಡ್ರೆ ಗಾಡಿ ಇಂಜಿನ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಎಕ್ಸಲೆಂಟ್. ಫೋರ್ಡ್ ತುಂಬಾ ಒಳ್ಳೆ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 13 ಮಾಡಲ್ದು ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಕಮ್ಮಿ ಅಂದ್ರೂ ನಿಮ್ಗೆ ಈ ಗಾಡಿ ಡೈರೆಕ್ಟ್ ಆಗಿ ಎಜೆ ಕೊಡ್ಬಿಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ 5 ಲಕ್ಷ ಹೇಳ್ತಾರೆ, ಬರೀ 4 ಲಕ್ಷ ಕೊಡೋಣ ಹೋಗಿ ಸರ್. ಸರ್ XUV ನಲ್ಲಿ W10 ನೋಡ್ತಾ ಇದ್ದೀರಾ? W10 ನಲ್ಲಿ ಎಷ್ಟು ಏರ್ ಬ್ಯಾಗ್ ಬರೋದು ಹೇಳಿ? ಟೋಟಲ್ ಆಗಿ ನಿಮ್ಗೆ ಇದರಲ್ಲಿ XUV W10 ನಲ್ಲಿ 10 ಏರ್ ಬ್ಯಾಗ್ ಬರುತ್ತೆ ಸರ್. ಟೋಟಲ್ ಆಗಿ 10 ಏರ್ ಬ್ಯಾಗ್ ಬರುತ್ತೆ ವಿತ್ ಸನ್ರೂಫ್ ವೆಹಿಕಲ್ ಬರೋದು. ಇದು ವಿತ್ ಸನ್ರೂಫ್ ವೆಹಿಕಲ್ ಬರೋದು, ಟಾಪ್ ಅಂಡ್ ವೆಹಿಕಲ್. ಇದು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದಕ್ಕಿಂತ ಟಾಪ್ ಅಂಡ್ ಇಲ್ಲ ಈ ಮಾಡಲ್ ಅಲ್ಲಿ. 16 ಮಾಡಲ್ ಅಲ್ಲಿ ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಅಂದ್ಬಿಟ್ಟು ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಸಮೇತ ಇದೆ ಗಾಡಿ. ಗಾಡಿ ತುಂಬಾ ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 10 ಏರ್ ಬ್ಯಾಗ್ ಬರುತ್ತೆ ಸರ್. 10 ಏರ್ ಬ್ಯಾಗ್ ಪ್ಲಸ್ ಸನ್ರೂಫ್ ಬರುತ್ತೆ. ಇಷ್ಟು ಕಂಡೀಷನ್ ಅಲ್ಲಿ ಇರುವ ಅದನ್ನು XUV 500, ಅದನ್ನು 2016 ಮಾಡಲ್ ಸರ್. ಮಾಮೂಲಿ ಸರ್ W8 ಸಿಗಲ್ಲ, W6 ಸಿಗಲ್ಲ. ಆ ಪ್ರೈಸಿಂಗ್ ನಲ್ಲಿ ಕೊಡ್ಬಿಡ್ತೀನಿ. ಮಾರ್ಕೆಟ್ ನಲ್ಲಿ 13 ಲಕ್ಷ 14 ಲಕ್ಷ ಹೇಳ್ತಾರ ಸರ್ XUV 500ಗೆ. ಮಾಮೂಲಿ XUVಗೆ ನಿಮ್ಗೆ ಮಾಮೂಲಿ XUVಗೆ ಈ ಪ್ರೈಸ್ ಹೇಳ್ತಾರ ಸರ್. ಈ ಗಾಡಿ ಡೈರೆಕ್ಟ್ ಆಗಿ 9 ಲಕ್ಷನೂ ಬೇಡ, 890ಗೆ 8,90,000ಗೆ 8,90,000ಗೆ XUV 500 10 ಇಯರ್ಸ್ ಬ್ಯಾಕ್ ಸಮೇತ, ಸನ್ರೂಫ್ ಸಮೇತ, ಅದನ್ನು 2016 ಮಾಡಲ್ದು ಗಾಡಿ ಕೊಡ್ತೀವಿ ಸರ್. ಒಂದು ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ನೋಡ್ತಾ ಇದ್ದೀರಾ? ಅದನ್ನು ಸ್ಕೋಡಾ ಲಾರಾ, BMW, ಬೆನ್ಸ್, ಆಡಿನಲ್ಲಿ ಓಡಾಡ ಸರ್. ಲಾರಾ ಅಲ್ಲ, ಲಾರಾ ಇಂದ ಒಳ್ಳೆ ಗಾಡಿ ಕೊಡ್ತೀನಿ. ಸೂಪರ್ ಕೊಡೋಣ ಸರ್. ಲಾರಾ ಅಂತ ಹೇಳ್ಬಿಟ್ಟಿದೀನಿ ಅಲ್ಲ, ಸೂಪರ್ ಕೊಡೋಣ. ಅದನ್ನು ಎಷ್ಟು ಏರ್ ಬ್ಯಾಗ್ ಬರುತ್ತೆ? ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸರ್. ಬರೀ ಲೆದರ್ ಸೀಟ್ಸ್ ತೋರಿಸಿ ಸರ್. ಬರೀ ಇದು ಸೀಟ್ 3 ಲಕ್ಷ ರೂಪಾಯಿದು ಇದೆ ನೋಡಿ. 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಸನ್ರೂಫ್ ಬರುತ್ತೆ. ಸನ್ರೂಫ್ ತೋರಿಸಿ ಸರ್. ಇಲ್ಲಿ ಸನ್ರೂಫ್ ಬರುತ್ತೆ, 8 ಏರ್ ಬ್ಯಾಗ್ ಬರುತ್ತೆ. ಎಲ್ಲ 4.0 ಪವರ್ ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಅಂದ್ಬಿಟ್ಟು ಎಲ್ಲ ಆಡಿ, ಬೆನ್ಸ್, BMW, ಜಾಗ್ವಾರ್ ನಲ್ಲಿ ಓಡಾಡೋದು ಇದೆ. ಆ ತರಾನೇ ಪ್ರೀಮಿಯಂ ಗಾಡಿ 30 ಲಕ್ಷ ಗಾಡಿ ಬರೀ 3 ಲಕ್ಷ ಕೊಡ್ತೀನಿ ಸರ್. ಇದು ಶೋರೂಮ್ ಪ್ರೈಸ್ 13 ಲ್ಯಾಕ್ಸ್. ಎಷ್ಟು ಲಕ್ಷ? 30 ಲಕ್ಷ. ನಮ್ಮ ಹತ್ರ ಬಂದ್ರೆ ಡೈರೆಕ್ಟ್ ಆಗಿ ಎಷ್ಟು ಹೇಳಿ? ಬರೀ 3 ಲಕ್ಷ.
ಸರ್ ಒಂದು ಇನೋವಾ ನೋಡ್ತಾ ಇದ್ದೀರಾ ಸರ್? ಮಾರ್ಕೆಟ್ ನಲ್ಲಿ ಇನ್ನ ತನಕ ಕೊಟ್ಟಿರಬಾರ್ದು, ಕೊಡಬಾರ್ದು ಆ ಪ್ರೈಸಿಂಗ್ ನಲ್ಲಿ ಇನೋವಾ ಕೊಡ್ತೀನಿ. ಆ ಪ್ರೈಸಿಂಗ್ ನಲ್ಲಿ ಸರ್ MHDL ಗಾಡಿ ಅಲ್ಲ, ಪ್ಯೂರ್ ಕರ್ನಾಟಕ ಗಾಡಿ. ತೋರಿಸಿ ಸರ್ ಅಲ್ಲಿ ನಂಬರ್ ಪ್ಲೇಟ್ ತೋರಿಸ್ಬಿಡಿ. ಹೋದ್ ಸತಿ MP ಗಾಡಿ ಬರೀ 7.5 ಲಕ್ಷಕ್ಕೆ ಕೊಟ್ಟಿದ್ದೀನಿ, 7.5 ಟ್ಯಾಕ್ಸ್ ಕಟ್ಟಿದ್ದಾರೆ, 10 ಲಕ್ಷ ಆಗಿದೆ. ಈ ಗಾಡಿ ಜಾಕ್ಪಾಟ್ ನೋಡ್ಕೊಂಡು ಹೋಗ್ಬೇಕು. ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. 2016 ಮಾಡಲ್ದು, 2016 ಮಾಡಲ್ದು, ಎಲ್ಲ 4.2 ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಉಂಟು, ಎಲ್ಲ ಇದೆ. ಡೀಸೆಲ್ ಗಾಡಿ, 1,10,000 ಓಡಿದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇಂಟೀರಿಯರ್ ಆಗ್ಲಿ, ಎಕ್ಸ್ಟೀರಿಯರ್ ಆಗ್ಲಿ, ಏನಾದ್ರೂ ಆಗ್ಲಿ, ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ ಸರ್. ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಇನೋವಾ ಸರ್. 2016 ಮಾಡಲ್ದು ಸರ್. ಮಾರ್ಕೆಟ್ ನಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ ಸರ್. ಆ ಪ್ರೈಸಿಂಗ್ ಕೊಡ್ತೀನಿ. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೆ 13-14 ಲ್ಯಾಕ್ಸ್ ಹೇಳ್ತಾರೆ. ಬೇಡ 10 ಲಕ್ಷನೂ ಬೇಡ, 9 ಲಕ್ಷನೂ ಬೇಡ, 8.5 ಲಕ್ಷಗೆ ಸರ್. ಜಾಕ್ಪಾಟ್ ನೋಡ್ಕೊಂಡು ಹೋಗ್ಬೇಕು ಸರ್. 8.5 ಲಕ್ಷಗೆ ಇನೋವಾ ಕೊಡ್ತಾ ಇರೋದು ಸರ್. 16 ಮಾಡಲ್ದು, ಚಾನ್ಸ್ನೂ ಇಲ್ಲ. ಪ್ಯೂರ್ ಕರ್ನಾಟಕ ಗಾಡಿ 8.5 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್.